ಈಗ ದೇವಸ್ಥಾನದ ಆವರಣದಲ್ಲಿದ್ದೀವಿ ನಾವು. ದೇವಸ್ಥಾನ ಆದ್ಮೇಲೆ ಅದೊಂದು ಶ್ರದ್ಧೆ ಭಕ್ತಿಯಿಂದ ಬರುವಂತಹ ಜಾಗ ಆಗಿರುತ್ತೆ. ಆದ್ರೆ ನೀವು ಇಲ್ಲೇ ಬಂದು ಏನ್ ಮಾಡಿದೀರಾ ಅಂದ್ರೆ ಮೋಜು ಮಸ್ತಿಗೋಸ್ಕರ ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜಿನ ಬಾಟಲ್ಗಳಾಗಿರ್ಬೋದು, ಇದೆಲ್ಲ ಎಸ್ತೋಗಿದ್ದೀರಾ. ಎಲ್ಲ ಬಂದ್ಬಿಟ್ಟು ಇಲ್ಲಿ ಇಷ್ಟೊಂದು ಸ್ವಚ್ಛತೆಯನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಬರೋರು ಸ್ವಚ್ಛತೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರ ಗಲೀಜ್ ಮಾಡಬಾರ್ದು. ಪಾರ್ವತಮ್ಮ ಬೆಟ್ಟದಲ್ಲಿರುವಂತಹ ಪ್ಲಾಸ್ಟಿಕ್ ಗಳನ್ನ ನಮ್ ಕೈಲಾದಷ್ಟು ತೆಗಿಯಕ್ ಬಂದಿದ್ದೀವಿ. ಈ ಚಿಕ್ಕ ಚಿಕ್ಕ ಕವರ್ಗಳ ಭೂಮಿ ಸೇರಿದ್ರೆ ಮುಂದಿನ ದಿನಗಳಲ್ಲಿ ಭೂಮಿದು ಎಲ್ಲ ಸಾರ ಹಾಳಾಗಿ ಅಂತರ್ಜಲದ ಮಟ್ಟದು ಎಲ್ಲ ಹಾಳಾಗೋಗುತ್ತೆ. ಸುಂದರವಾದ ಪ್ರಕೃತಿ ದೇವಸ್ಥಾನ ಇದೆ. ಇಲ್ಲೆಲ್ಲ ಬಂದ್ಬಿಟ್ಟು ಕುಡಿದು ಮೋಜು ಮಸ್ತಿ ಮಾಡಿ ಬಾಟ್ಲಿ ಹೀಗೆ ಎಸ್ತೋದ್ರೆ ಈ ಪ್ರಕೃತಿಗೆ ನಾವು ಮಾರಕ ಆಗ್ತೀವಿ ಹೊರತು ಪೂರಕ ಆಗಲ್ಲ. ಜಲವನ್ನು ರಕ್ಷಿಸಿ, ಕಾಡನ್ನು ಉಳಿಸಿ, ಸ್ವಚ್ಛತೆ ಕಾಪಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾಡು ಬೆಳೆಸಿ ನಾಡು ಉಳಿಸಿ, ಪರಿಸರವನ್ನು ರಕ್ಷಣೆ ಮಾಡಿ, ಸಸ್ಯಗಳನ್ನು ನಡಿರಿ. ಪ್ರಕೃತಿ ಮೋಜು ಮಸ್ತಿಯ ತಾಣವಲ್ಲ, ಇದು ನಮ್ಮೆಲ್ಲರ ಸಂಪತ್ತು. ಪುಣ್ಯಕ್ಷೇತ್ರ ಸ್ಥಳಗಳು ಬಂದಾಗ ಸ್ವಚ್ಛತೆ ಕಾಪಾಡಿ, ಗಿಡವನ್ನು ನಡಿ, ಪರಿಸರ ಉಳಿಸಿ. ಸ್ವಚ್ಛತೆ ನಮ್ಮೆಲ್ಲರ ಹೊಣೆ. ಪರಿಸರ ನಾಶ ಪ್ರಪಂಚದ ವಿನಾಶಕ್ಕೆ ಮೂಲ ಕಾರಣ. ಇಲ್ಲಿ ಮದ್ಯ ಸೇವನೆ ಮಾಡಕೂಡ್ದು. ಇಲ್ಲಿ ಬೆಟ್ಟದಲ್ಲಿ ದೇವಸ್ಥಾನದ ಆಚಾರ ಸಂಸ್ಕೃತಿನ ಉಳಿಸ್ಬೇಕು. ಇಲ್ಲಿ ಬಾಟಲ್ ಎಲ್ಲ ಬಿಸಾಡಿದ್ದಾರೆ, ಕುಡಿದು ಎಲ್ಲ ಒಡೆದು ಗಲೀಜ್ ಮಾಡಿದ್ದಾರೆ. ಇಲ್ಲಿ ತಿರುಗಾಡೋದ್ರಿಗೂ ಕಷ್ಟ ಆಗ್ತಾ ಇದೆ. ನಾವು ತಂದಿರೋ ಚೀಲಗಳು ಖಾಲಿ, ಅದು ಇಲ್ಲಿರೋ ಕಸಗಳು ಖಾಲಿ ಆಗಿಲ್ಲ. ಅದಕ್ಕೆ ಈ ಸರ್ಕಸ್.